ಒಬ್ಬ ವ್ಯಕ್ತಿ ಬಂದಿದ್ದಾನೆ ಈಗ ಜೀವಂತ ಸಾಕ್ಷಿ, ಅವನನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಸಂದರ್ಭದಲ್ಲಿ ಕಾಪಾಡ್ಕೋಬೇಕಾಗುತ್ತೆ ಕಾನೂನು. ಇಡೀ ದೇಶವೇ ತಿರುಗಿ ನೋಡುವಂತ ಒಂದು ದೊಡ್ಡ ಪ್ರಕರಣ ಇದೆ ಅಂತಂದಾಗ ಕಾನೂನು ತುಂಬಾ ಫಾಸ್ಟ್ ಆಗಿ ಆಕ್ಟಿವ್ ಆಗ್ಬೇಕಾಗಿತ್ತು, ಕಾನೂನಲ್ಲಿ ಸ್ಲೋ ಆಯ್ತು. ಅದಕ್ಕೆ ಸಂಬಂಧಪಟ್ಟಾಗ ಜನರಲ್ ಮಾಡುವಂತ ಅನುಮಾನಗಳನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ತಂದೆ ಸತ್ರೆ ಅವ್ರ ದೊಡ್ಡ ಮಗ ಅಂತ್ಯ ಸಂಸ್ಕಾರ ಮಾಡುವಂತ ಜವಾಬ್ದಾರಿ ಇರುತ್ತೆ, ತಾಯಿ ಸತ್ರೆ ಆ ಮನೆಯ ಕಿರಿಯ ಮಗ ಅಂತ ಏನಿರ್ತಾನೆ ಅವನು ಜವಾಬ್ದಾರಿ ಇರುತ್ತೆ. ಯಾವುದೋ ಅನಾಥ ಶವಗಳಿಗೆ ನಾನು ಅಂತ್ಯ ಸಂಸ್ಕಾರ ಮಾಡ್ತೇನಲ್ಲ, ನನ್ನ ಜವಾಬ್ದಾರಿನ ಇದು, ನಾನು ರೈಟ್ ವಾರಸುದಾರನ ಇದಕ್ಕೆ ಸಂಬಂಧಪಟ್ಟಾಗೆ ಅವ್ನು ಅನ್ಸಿರಲ್ವಾ? ಪ್ರತಿಯೊಂದಕ್ಕೂ ಒಂದೊಂದು ರೈಟ್ಸ್ ಅಂತ ಇರುತ್ತೆ, ಆ ಜೀವ ಕೊಟ್ಟಂತ ಜೀವಗಳಿರ್ತವೆ. ನೀವ್ ಯಾರು ಮಾಡ್ಸೋದಿಕ್ಕೆ ಅವೆಲ್ಲನು ಅಲ್ಲಿ ಹೋಗಿ ಸತ್ರೆ ಸೀದಾ ಸ್ವರ್ಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಸಾಯ್ತಾರೆ ಅಂತ ನಾಚಿಕೆ ಆಗಲ್ವಾ ನಿಮ್ಗೆ? ಸ್ಕೂಲ್ ಬ್ಯಾಗ್ ನ ತಗೊಂಡಂತ ಮಗು ಹೋಗಿ ಅಲ್ಲಿ ನನಗೆ ಸ್ವರ್ಗ ಸಿಗುತ್ತೆ ಅಂತ ಹೋಗಿ ಸಾಯಕ್ ಹೋಗಿತ್ತಾ? ಅವ್ರು ಮಾಡೋ ಕೆಲಸನ ನೀವ್ ಯಾಕೆ ಮಾಡಿದ್ರಿ? ಅದಕ್ಕೆ ಸಂಬಂಧಪಟ್ಟವರಲ್ಲಿ ಭೀಮನ್ ಕೆಲ ಯಾಕೆ ಮಾಡಿಸಿದ್ರಿ? ಭೀಮನ್ ತರ ಇನ್ನೂ ಎಷ್ಟು ಜನ ಇದ್ರು? ಭೀಮ ಒಬ್ಬನೇ ಎಷ್ಟು ಮಾಡೋಣ ಅಂದ್ರೆ ಇನ್ನು ಬೇರೆಯವ್ರು ಎಷ್ಟು ಜನ ಮಾಡಿರಲ್ಲ? ಭೀಮನಿಗಿಂತ ಹಿಂದೆ ಇದ್ದವ್ರು ಎಷ್ಟು ಜನ ಮಾಡಿರ್ಬೋದು? ಎಲ್ರಿಗೂ ನಮಸ್ಕಾರ, ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಧರ್ಮಸ್ಥಳದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂತೂ ಇಂತೂ ರಾಜ್ಯ ಸರ್ಕಾರ SIT ಯನ್ನ ರಚನೆ ಮಾಡ್ತು, ಜನರ ಕೂಗು ಸರ್ಕಾರಕ್ಕೆ ಇವತ್ತು ತಲುಪ್ತೇನೋ ಅನ್ನುವಂಥ ಒಂದು ವಿಡಿಯೋವನ್ನು ಮಾಡಿ ಇಟ್ಟಿದ್ದೇನೆ ಮುಂದೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಜನರಿಗೆ ಈಗ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಗೊಂದಲ, ಒಂದಷ್ಟು ಸಂಶಯಗಳು ಈಗ ನಿರ್ಮಾಣ ಆಗಿವೆ. ಯಾವುದು ಸಂಶಯಗಳು ಅನ್ನೋದನ್ನು ನಾವು ನೋಡೋದಾದ್ರೆ ಸಹಜವಾಗಿ ಆ ಸಂಶಯಗಳು ಜನರಲ್ಲಿ ಮೂಡ್ತವೆ. ಕಾರಣ ಏನು ಅಂತಂದ್ರೆ, ನಮ್ಮ ವ್ಯವಸ್ಥೆಯಲ್ಲಿ ಒಂದಷ್ಟು ಕೇಸ್ಗಳು ಈ ರೀತಿ ಮುಂದಕ್ಕೆ ಬಂದು ಹಳ್ಳ ಹಿಡಿದಿರುವಂತಹ ಸಾಕ್ಷಿಗಳು ಜನರ ಮುಂದೆ ಇರೋದ್ರಿಂದ, ಸಾರಾಂಶ ಜನರ ಮುಂದೆ ಇರೋದ್ರಿಂದ ಜನಕ್ಕೆ ಒಂದಷ್ಟು ಅನುಮಾನ ನಿರ್ಮಾಣ ಆಗೇ ಆಗುತ್ತೆ. ಓಕೆ, ಈ ಕೇಸ್ನಲ್ಲಿ ಜನಕ್ಕೆ ಯಾಕೆ ನಿರ್ಮಾಣ ಆಗಿದೆ ಅನುಮಾನ? ಜೊತೆಗೆ ಅನುಮಾನವನ್ನ ಸದ್ಯಕ್ಕೆ ಇಡಬೇಡಿ, ಕಾದು ನೋಡಿ ಅನ್ನುವಂಥ ವಿಶ್ವಾಸವನ್ನ ನಾನು ಜನರಿಗೆ ಹೇಳ್ಬಹುದು. ಅದಕ್ಕೂ ಕಾರಣ ಇದೆ. ಜೊತೆಗೆ SIT ತನಿಖಾ ತಂಡದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಬೆಳಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಜೊತೆಗೆ ಅವರ ಅಧಿಕಾರ ಹೇಗಿರುತ್ತೆ, ಜೊತೆಗೆ ಇವರಿಂದ ಯಾರ್ಯಾರು ಇರ್ತಾರೆ, ಇವರು ಯಾವ ರೀತಿ ಕೇಸನ್ನ ತಗೊಂಡೋಗಿ ನಿಲ್ಲಿಸ್ತಾರೆ, ಎಲ್ಲವನ್ನು ಕೂಡ ನಾನು ನಿಮ್ಗೆ ಈಗ ವಿವರವಾಗಿ ಎಕ್ಸ್ಪ್ಲೈನ್ ಮಾಡುವಂತ ಸಮಯ. ಓಕೆ, ಈಗ ಪ್ರಕರಣ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಆಲ್ಮೋಸ್ಟ್. ಧರ್ಮಸ್ಥಳದಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದಂಥವನು 2014ರಲ್ಲಿ ಕಣ್ಮರೆ ಆಗಿ 2025ರಲ್ಲಿ ಪ್ರತ್ಯಕ್ಷ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದಷ್ಟು ಶವಗಳನ್ನು ನನ್ನ ಕೈಯಾರೆ ಹೂತಾಕ್ಸಿದ್ದಾರೆ. ಅಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರಿದಂಥ ಶವಗಳನ್ನು ನಾನು ಹೂತಾಕಿದ್ದೀನಿ, ಮಣ್ಣು ಮಾಡಿದ್ದೀನಿ. ಒಂದಷ್ಟು ಶವಗಳ ಮೇಲೆ ಪರಚಿರುವಂತಹ ದೃಶ್ಯಗಳನ್ನು ನಾನು ಗಮನಿಸಿದ್ದೀನಿ. ಒಂದಷ್ಟು ಶವಗಳನ್ನು ಗಮನಿಸಿದಾಗ ಇದ್ರ ಮೇಲೆ ಅತ್ಯಾಚಾರ ಆಗಿರ್ಬೋದು ಅನ್ನೋದನ್ನು ನಾನು ಗಮನಿಸಿದ್ದೀನಿ. ಸೊ ಹಾಗಾಗಿ ನನಗೆ ಪಾಪ ಪರಿಹಾರ ಮಾಡ್ಕೋಬೇಕು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಆ ಕಾರಣದಿಂದ ಹೇಗಾದ್ರೂ ಮಾಡಿ ಅವುಗಳೆಲ್ಲವನ್ನು ಕೂಡ ಹೊರ ತೆಗಿಬೇಕು. ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳು ಯಾರಿದ್ದಾರೆ ಅದೆಲ್ಲವನ್ನು ಕೂಡ ನಾನು ಕಾನೂನಿನ ಮೂಲಕ ಹೇಳ್ತೀನಿ ಅಂತ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಚೌಕಟ್ಟಿನಲ್ಲಿ 164 ಸ್ಟೇಟ್ಮೆಂಟ್ ಪ್ರಕಾರ ಆತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ಸೆಕ್ಷನ್ ಪ್ರಕಾರ. ಅದಾದ ನಂತರ ಏನೇನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನೀವು ಗಮನಿಸಿದ್ರಿ. ಪೊಲೀಸರು ಮುಂದೆ ಬರ್ತಾರ, ತನಿಖೆ ಮಾಡ್ತಾರ, ಈ ರೀತಿಯ ಕ್ಷಣಕ್ಕೂ ಕೂಡ ನಾವು ಕಾಯ್ತಾ ಇದ್ದೋ. ಆದ್ರೆ ಯಾವುದೇ ರೀತಿಯ ತೀವ್ರಗತಿಯ ತನಿಖೆ ಅಲ್ಲಿ ನಡೆಯಲಿಲ್ಲ. ಆ ಕಾರಣದಿಂದ ಜನ SIT ಆದ್ರೆ ಬಹುಶಃ ನ್ಯಾಯ ಸಿಗಬಹುದು, CBI ಆದ್ರೆ ನ್ಯಾಯ ಸಿಗಬಹುದು, CID ಆದ್ರೆ ನ್ಯಾಯ ಸಿಗಬಹುದು, NIA ಬಂದ್ರೆ ನ್ಯಾಯ ಸಿಗಬಹುದು ಅಂತ ಬಯಸ್ತಾ ಇದ್ರು. ಸೊ ಅದು ಫಸ್ಟ್ ಸ್ಟಾರ್ಟಿಂಗ್ ಕೇಸ್ನ ಸ್ಟೇಜ್ ಬಂದು ರಾಜ್ಯ ಸರ್ಕಾರದಿಂದ ಆಗೋದ್ರಿಂದ ಮೊದಲಿಗೆ ಜೋರು ಧ್ವನಿಯಲ್ಲಿ ಇದ್ದಂತ ಕೂಗು ಅಂತಂದ್ರೆ SIT ರಚನೆ ಮಾಡಿ ಅಂತ. SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ತನಿಖಾ ತಂಡ. ಅಂದ್ರೆ ಇವ್ರು ಯಾರೋ ಬೇರೆ ದೇಶದಿಂದ ಬಂದಿರ್ತಾರೆ, ಬೇರೆ ರಾಜ್ಯದಿಂದ ಬಂದಿರ್ತಾರೆ ಅನ್ನೋರಲ್ಲ, ನಮ್ಮಲ್ಲೇ ಇರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಒಟ್ಟಿಗೆ ಸೇರಿಸಿ, ಒಂದಷ್ಟು IPS ಅಧಿಕಾರಿಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಟೀಮ್ನ ರೆಡಿ ಮಾಡಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ಮಾಡಿ ಅಂತ ಕಳಿಸುವಂತಹ ತಂಡವೇ ಒಂದು ವಿಶೇಷ ತನಿಖಾ ತಂಡ. ಸೊ ಈ ವಿಶೇಷ ತನಿಖಾ ತಂಡದಲ್ಲಿ 4 IPS ಅಧಿಕಾರಿಗಳಿದ್ದಾರೆ. ಅದರಲ್ಲಿ ಪ್ರಣವ್ ಮೊಹಂತಿ ಅವರಾಗಿರ್ಬೋದು, ಅನುಚ್ಛೇತ್ ಅವರಾಗಿರ್ಬೋದು, ಹಾಗೇನೆ ಸೌಮ್ಯಲತಾ ಅವರಾಗಿರ್ಬೋದು, ಜಿತೇಂದ್ರ ಕುಮಾರ್ ದಯಾಮ ಆಗಿರ್ಬೋದು. ಈ 4 ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಧರ್ಮಸ್ಥಳದ ಈ 100 ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈ ಅಧಿಕಾರಿಗಳು ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ಶುರು ಮಾಡ್ತಾರೆ ಅಂತ ಅಂದುಕೊಂಡಿದ್ದೀವಿ. ಅದು ಯಾವಾಗ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹಾಗೇನೆ ಸರ್ಕಾರವು ಕೂಡ ಆ ಅಧೀನ ಕಾರ್ಯದರ್ಶಿ ಏನು ಪತ್ರವನ್ನ ಕಳಿಸಿದ್ದಾರೆ, ಏನು ಲೆಟರ್ನ ಕಳಿಸಿದ್ದಾರೆ, ಅದರಲ್ಲೂ ಕೂಡ ಇಂತಿಷ್ಟು ದಿನದೊಳಗೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ತ್ವರಿತಗತಿಯಾಗಿ ಶೀಘ್ರವೇ ಸರ್ಕಾರಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಏನಿದೆ ಮಾಹಿತಿ ಅನ್ನುವಂಥದ್ದನ್ನ ತಲುಪಿಸ್ಬೇಕು ಅಂತ ಹೇಳಿರೋದ್ರಿಂದ ಬಹುಶಃ ಇದು ಬೇಗ ನಡೆಯಬಹುದು ಅಂತ ಅನ್ಕೊಂಡಿದ್ವಿ. ಬಟ್ ನೀವು ಅಂದ್ಕೊಂಡಂಗೆ ಇದು ಬೇಗ ನಡೆಯೋದಿಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ಊತಿಟ್ಟಿರ್ತಕ್ಕಂಥ 100 ಶವಗಳನ್ನ, ಅಥವಾ ಅದರಲ್ಲಿ ಎಷ್ಟು ಶವಗಳಿದ್ದವೋ ಗೊತ್ತಿಲ್ಲ, ಅವು ಸಿಕ್ಕ ನಂತರ ಅವುಗಳನ್ನು ಮೇಲೆತ್ತಿ ವಿಧಿ ವಿಜ್ಞಾನ ಪ್ರಯೋಗದ ಒಳಗಡೆ ಅವೆಲ್ಲವನ್ನು ಕೂಡ ಟೆಸ್ಟ್ ಮಾಡಿ DNA ಆಗಿರ್ಬೋದು, ಫೋರೆನ್ಸಿಕ್ ಆಗಿರ್ಬೋದು, ಈ ರೀತಿ ಒಂದಷ್ಟು ಲ್ಯಾಬ್ಗಳಿಂದ ಅವು ದೃಢೀಕರಣ ಆಗಿ ಅದಕ್ಕೆ ಸಂಬಂಧಪಟ್ಟಾಗ ಯಾರಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರ, ಕಂಪ್ಲೇಂಟ್ ಕೊಟ್ಟಂತ ಆ ಫ್ಯಾಮಿಲಿಯ ಯಾವುದಾದ್ರೂ ಒಂದು DNAಗೆ ಅಲ್ಲಿ ಸಿಕ್ಕಂತ ಮೂಳೆದು ಮ್ಯಾಚ್ ಆಯ್ತಾ,
ಹೊಂದಾಣಿಕೆ ಆದ ನಂತರ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳು, ಯಾವ ಸಂದರ್ಭದಲ್ಲಿ ಅವ್ರು ಕಾಣೆಯಾದ್ರು, ಯಾರಿದ್ರು ಜೊತೆನಲ್ಲಿ, ಅದಾದ ನಂತರ ನಿಮ್ಗೆ ಯಾರ ಮೇಲೆ ಅನುಮಾನ, ಈ ರೀತಿಯ ಎನ್ಕ್ವೈರಿಗಳು ನಡೆದ ನಂತರ ಅದು DG ಆಗಿರ್ಬೋದು ಅಥವಾ IGP ಆಗಿರ್ಬೋದು, ಅವ್ರ ಸಮ್ಮುಖಕ್ಕೆ ಬಂದು ಅವರು ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ತಿಳಿಸಿ, ಅವರು ಸರ್ಕಾರದ ಗಮನಕ್ಕೆ ತಿಳಿಸಿ, ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳು ಯಾರಿದ್ದಾರೆ ಅಂತ ತನಿಖೆ ಮಾಡಿ ಹುಡುಕಿ ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಕೊಡಿಸುವುದಕ್ಕೆ ಬಹುಶಃ 2025 ಮುಗಿದು ಹೋಗಬಹುದು, ಗೊತ್ತಿಲ್ಲ. ಇನ್ನು IPS ಅಧಿಕಾರಿಗಳು, ಈ ವಿಶೇಷ ತಂಡದ ಅಧಿಕಾರಿಗಳು ಬೇಗ ಮುಗಿಸಿದ್ರೆ ಬಹುಶಃ ಒಂದು 6-7 ತಿಂಗಳಾದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಮಯ ಬೇಕಾಗುತ್ತೆ. ಓಕೆ, ಈಗ ಯಾಕೆ ನಾನು ಆಗ್ಲೇ ಹೇಳಿದೆ ನೀವು ಸ್ವಲ್ಪ ಅನುಮಾನವನ್ನ ಪಕ್ಕಕ್ಕೆ ಇಡ್ಲೇಬೇಕಾಗುತ್ತೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ. ಈಗ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿರುವಂತವ್ರು ಗವರ್ನಮೆಂಟೇ ಆಗಿರಬಹುದು. ಆದ್ರೆ ಗವರ್ನಮೆಂಟ್ ಇಂಥವರೇ ಬೇಕು ಅಂತ ರಚನೆ ಮಾಡೋದಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಾಗೆ ಯಾವ ವ್ಯಕ್ತಿ ಬಂದು, ಅನಾಮಿಕ ವ್ಯಕ್ತಿ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನಲ್ಲ, ವಕೀಲರು, ಆ ವಕೀಲರ ತಂಡ ಫಸ್ಟ್ ಹೋಗಿ ಗವರ್ನಮೆಂಟ್ಗೆ ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು, ನಮಗೆ ಇಂಥ ಅಧಿಕಾರಿಯೇ ಬೇಕು ಇದಕ್ಕೆ ಸಂಬಂಧಪಟ್ಟಾಗೆ ತನಿಖೆಯನ್ನ ಮಾಡೋದಕ್ಕೆ ಅಂತ. ಸೊ ವಕೀಲರ ತಂಡ ಪ್ರಣವ್ ಮೊಹಂತಿ ಅವರ ಹೆಸರನ್ನ ಸೂಚಿಸುವುದರಿಂದ ಸರ್ಕಾರವು ಕೂಡ ಅವರನ್ನೇ ಈ ಸಂಬಂಧಪಟ್ಟಾಗೆ ಮುಖ್ಯಸ್ಥರಾಗಿ ನೇಮಕ ಮಾಡಿದೆ. ಸೊ ಇದಾದ ನಂತರ ಈಗ ಕೇಸ್ ತ್ವರಿತಗತಿಯಲ್ಲಿ ನಮ್ಮ ಮುಂದೆ ಬರಬೇಕು. ನಮ್ಮ ಮುಂದೆ ಬರೋದಕ್ಕಿಂತ ಮೊದಲು ಇದು ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಅದಾದ ನಂತರ ಪತ್ರಿಕಾ ಪ್ರಕಟಣೆ, ಪತ್ರಿಕಾಗೋಷ್ಠಿ, ಅದಾದ ನಂತರ ಒಂದಷ್ಟು ಮಾಧ್ಯಮಗಳೇನಾದ್ರು ಕಣ್ಣಲ್ಲಿ ಕಣ್ಣಿಡ್ಕೊಂಡು ಇವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಏನಾದ್ರು ಸಿಕ್ಕಿದ್ರೆ ಒಂದಷ್ಟು ಸುಳಿವುಗಳು ಸಿಗಬಹುದು. ಅಲ್ಲಿ ತನಕ ಯಾವ ಕಾರಣಕ್ಕೂ ಸುಳಿವುಗಳು ಸಿಗದೇ ಇರುವಂಥದ್ದು ಡೌಟ್ ಅಂತ ನನ್ಗೆ ಅನ್ನಿಸ್ತಿದೆ. ಸೊ ಈಗ ಒಂದಷ್ಟು ಮಾಧ್ಯಮಗಳು ಇವತ್ತು ಅವ್ರಿಗೆಲ್ಲ ಹುಟ್ಟಿದಬ್ಬ ಅಂತಂದ್ರೆ ಇವತ್ತೆಲ್ಲ ಹುಟ್ಟಿದ್ದಾರೆ ಇವತ್ತು ಕೆಲವು ಮಾಧ್ಯಮಗಳು. ನಾನು ಪ್ರೆಸೆಂಟ್ ನ್ಯಾಷನಲ್ ಮಾಧ್ಯಮಗಳಿಗೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸಲೇಬೇಕು. ಥ್ಯಾಂಕ್ ಯು ಸೋ ಮಚ್ ನ್ಯಾಷನಲ್ ಮೀಡಿಯಾ ಎಲ್ಲರಿಗೂ ಕೂಡ. ಕಾರಣ ಏನು ಅಂತಂದ್ರೆ ಅವ್ರು ಬಂದು ಕವರ್ ಮಾಡಿದ್ರಿಂದ, ಅವ್ರು ಬಂದು ಇಲ್ಲಿ ಸುದ್ದಿಯನ್ನ ಮಾಡಿದ್ರಿಂದ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಯಿತು. ಅದರಲ್ಲೂ ಸರ್ಕಾರ ಈ ಕೇಸನ್ನ SITಗೆ ರಚನೆ ಮಾಡೋದ್ರಲ್ಲಿ ಒಂದಷ್ಟು ಅಂಶಗಳಿದ್ದಾವೆ. ಒಂದು, ಜನರ ಕೂಗಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಜನ ರೊಚ್ಚಿಗೆದ್ದಿದ್ರಾಗಿರ್ಬೋದು, ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲಿ ಈ ಕೇಸ್ ಏನಾದರೂ ಕೇರಳ ಗವರ್ನಮೆಂಟ್ ತಗೊಂಡ್ಬಿಡುತ್ತೋ ಅನ್ನುವಂಥ ಒಂದು ಭಯವೂ ಇರಬಹುದು. ಒಟ್ಟಾರೆಯಾಗಿ ಅಂತೂ ಇಂತೂ SIT ತನಿಖೆಗೆ ರಚನೆ ಮಾಡಿರೋದ್ರಿಂದ ನೀವು ಕಾದು ನೋಡಬೇಕಾಗುತ್ತೆ. ಸೊ ಯಾವ ಅಡ್ವೊಕೇಟ್ ಟೀಮ್ ಇದೆ, ಇದಕ್ಕೆ ಸಂಬಂಧಪಟ್ಟ ಹೋರಾಟಗಾರರ ತಂಡ ಏನಿದೆ, ಅವರೇ ಬೇಡಿಕೆ ಇಟ್ಟಿರುವಂಥದ್ದು ಇಂಥ ಅಧಿಕಾರಿಯೇ ಬೇಕು ಅಂತ. ಆ ಕಾರಣದಿಂದ ಕಾದು ನೋಡೋಣ. ಅಂಡ್ ನಮ್ಮ ಕನ್ನಡದಲ್ಲಿ ಒಂದಷ್ಟು ಮಾಧ್ಯಮಗಳು ಅಂದ್ರೆ ಅದರಲ್ಲೂ News18 ಕನ್ನಡ ಮಾಧ್ಯಮಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಧನ್ಯವಾದ ಅಂತ ಹೇಳೋದಕ್ಕಿಂತ ಅವ್ರ ಕರ್ತವ್ಯ, ಅವ್ರ ಮಾಧ್ಯಮ ಜಗತ್ತಿನಲ್ಲಿ ನಿಷ್ಪಕ್ಷಪಾತವಾಗಿ ಸಂವಿಧಾನದ 4ನೇ ಅಂಗವಾಗಿ ನಾವು ಯಾವುದಕ್ಕೂ ಬಗ್ಗಲ್ಲ, ಯಾವುದಕ್ಕೂ ಕೇರ್ ಮಾಡಲ್ಲ, ನಾವು ಜನರ ಪ್ರತಿಧ್ವನಿಯಾಗಿರ್ತೀವಿ ಅಂತ ಅವರವರ ಧ್ಯೇಯ ವಾಕ್ಯಗಳು ಹಾಕೊಂಡಿರ್ತಾರೆ, ಘೋಷವಾಕ್ಯಗಳು ಹಾಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಟ್ ಯಾವ ಮಾಧ್ಯಮಗಳು ಕೂಡ ಕೈ ಹಾಕದಂತ ಸಂದರ್ಭದಲ್ಲಿ, ಯಾವ ಮಾಧ್ಯಮಗಳು ಕೂಡ ಅದನ್ನ ಯಾಕೆ ಬೇಕು ನಮಗೆ ಅನ್ನುವಂಥ ಸಂದರ್ಭದಲ್ಲಿ ಮುಂದೆ ಬಂದು ನಿಂತ್ಕೊಂಡು ಮಾಡಿದಂಥ ಒಂದು ಮಾಧ್ಯಮ ಆಗಿರೋದ್ರಿಂದ ನಾವು ಅವ್ರಿಗೆ ಪ್ರಶಂಸೆಯನ್ನ ಈ ಮೂಲಕ ಹೇಳಲೇಬೇಕು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಿಗಿರುವಂಥ ಕ್ವಶನ್ ಏನು ಅಂತಂದ್ರೆ, ಈಗ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಸೌಜನ್ಯ ಪ್ರಕರಣ ಇದೆಯಲ್ಲ, ಅದು ಒಂದು ಮೊದಲ ಪ್ರಕರಣ. ಆದ್ರೆ ಆ ಪ್ರಕರಣಕ್ಕೆ ಪುಷ್ಟಿ ಕೊಟ್ಟಂತ ಒಂದು ದೊಡ್ಡ ಪ್ರಕರಣ ಈಗ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂಥ ಒಂದು ಪ್ರಕರಣ. ಸೊ ಇಲ್ಲಿಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಆ ಸೌಜನ್ಯ ಅನ್ನೋ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದ್ದು ಅಥವಾ ಬಾಡಿಯನ್ನು ವಿಕೃತವಾಗಿ ಹೇಳೋದಕ್ಕಾಗಲ್ಲ, ಅದೆಲ್ಲ ಆದ ನಂತರ ಆ ಹೆಣ್ಮಗಳು ದೇಹ ಸಿಕ್ಕಿದೆ, ಅದಾದ ನಂತರ ಅದು ಮುಗಿತಿ ಕಡೆಗೆ. ಆದ್ರೆ ನ್ಯಾಯ ಸಿಕ್ಕಿಲ್ಲ ಅನ್ನೋಂಥದ್ದು. ಯಾಕೆ ಅಂತಂದ್ರೆ ಕೇಸ್ ಯಾವ ರೀತಿ ಆಯಿತು ಅನ್ನುವಂಥದ್ದು ನಿಮಗೆ ಗೊತ್ತು. ಅದಾದ ನಂತರ ಅದು ಕೇಂದ್ರ ಸರ್ಕಾರದಿಂದ CBI ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವ್ಯಾಜ್ಯ ಇರೋದ್ರಿಂದ ಯಾವ ಮಾಧ್ಯಮಗಳು ಕೂಡ ಆ ಸುದ್ದಿಯನ್ನ ಮಾತಾಡ್ತಿರ್ಲಿಲ್ಲ. ಆದರೆ ಇದೊಂದು ಹೊಸ ಕೇಸ್ ಆಗಿತ್ತು. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಊತಿಟ್ಟಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದಾಗ ಇದು ಹೊಸ ಕೇಸ್ ಆಗಿತ್ತು. ನೀವು ಸಹಜವಾಗಿ ಯಾವ್ದಾದ್ರು ಒಂದು ಪ್ರದೇಶ ಅಂತಂದಾಗ ಅದನ್ನ ಮಾತಾಡ್ಬೇಕಾಗಿತ್ತು ಮಾಧ್ಯಮದವರು. ಆ ಕೇಸ್ ಬೇರೆ ಆಗಿತ್ತು, ಈ ಕೇಸ್ ಬೇರೆ ಆಗಿತ್ತು. ಸೊ ಜನಕ್ಕೇನು ಅಂತಂದ್ರೆ, ಈಗ ಸೌಜನ್ಯ ನ್ಯಾಯ ಸಿಗುತ್ತಾ ಅಂತ ಅನ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, 100 ಶವಗಳನ್ನ ಹೂತಿಟ್ಟಿದ್ದೀನಿ ಎನ್ನುವಂತ ಒಬ್ಬ ವ್ಯಕ್ತಿ ಬಂದಿರೋದ್ರಿಂದ ನೀವು ಯಾರು ಆರೋಪಿ ಅಂತ ಅಂದುಕೊಂಡಿದ್ದೀರಲ್ಲ, ಅಥವಾ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರೋ ಆರೋಪಿಗಳಿದ್ದಾರೆ ಅಂತ ಅಂದುಕೊಂಡಿದ್ದೀರಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ತನಿಖೆ ನಡೆದು ಈ ಶವಗಳನ್ನ ಮೇಲೆತ್ತಿ, ಈ ಕಳೆಬರಗಳನ್ನ ಮೇಲೆತ್ತಿ, ಅದಾದ ನಂತರ ನೀವು ಅಂದ್ಕೊಂಡಿರುವಂತ ಅಲ್ಲಿನ ಆರೋಪಿ ಇಲ್ಲಿನ ಆರೋಪಿ ಎರಡೂ ಒಂದೇ ಆದ್ರೆ ಬಹುಶಃ ಸೌಜನ್ಯಗೆ ನ್ಯಾಯ ಸಿಗಬಹುದು. ಬಟ್ ಇಲ್ಲಿ ಯಾರು ಆರೋಪಿಗಳಿರ್ತಾರೆ ಅನ್ನುವಂಥದ್ದೇ ಮೊದಲ ಪ್ರಶ್ನೆ. ಬಟ್ ಸಹಜವಾಗಿ ಸಾಮಾಜಿಕವಾಗಿ ಜನ ಹೇಳ್ಬಿಡ್ಬೋದು ಇವರೇ ಆರೋಪಿ ಅಂತ. ಬಟ್ ಕಾನೂನಿನ ಪ್ರಕ್ರಿಯೆಯಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ಕ ನಂತರ ಆ ಸಾಕ್ಷಿಗಳು ಅದಕ್ಕೆ ಸಂಬಂಧಪಟ್ಟ ಆರೋಪಗಳಿಗೆ ಪೂರಕವಾದಾಗ ಮಾತ್ರ ಆರೋಪಿ ಇವರೇ ಅಂತ ಹೇಳಿ ಅದಾದ ನಂತರ ಅವರು ಅಪರಾಧಿ ಆಗಬಹುದು. ಅಲ್ಲಿ ತನಕ ಯಾವ ಪ್ರೂಫ್ಗಳು ಇಲ್ಲದೆ ಇರೋದ್ರಿಂದ ನಾವು ಅದನ್ನ ತನಿಖೆಗೆ ಸಂಬಂಧಪಟ್ಟಾಗೆ ಕಾದು ನೋಡ್ಬೇಕಾಗುತ್ತೆ. ಇದಿಷ್ಟು ಹೇಳಬಹುದು ನಾನು. ಯಾಕಂತಂದ್ರೆ ನಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ಲ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಈಗ ಜೀವಂತ ಸಾಕ್ಷಿ, ಅವನನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಸಂದರ್ಭದಲ್ಲಿ ಕಾಪಾಡ್ಕೋಬೇಕಾಗುತ್ತೆ ಕಾನೂನು. ಯಾಕಂತಂದ್ರೆ
ತುಂಬಾ ಜನ ಗೆಸ್ ಮಾಡಿದ್ದೇನು ಅಂತಂದ್ರೆ, ಯಾಕೆ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಕಡ್ಡಿ ತುಂಡು ಮಾಡ್ದಂಗೆ ಇದು ಅಂದ ತಕ್ಷಣ ಕೊಡಕೆ ಕಟ್ಟಕ್ಕಾಗುತ್ತಾ ಅಂತ ವ್ಯಂಗ್ಯವಾಗಾಡ್ದಂತವ್ರು ತ್ವರಿತಗತಿಯಲ್ಲಿ 2 ದಿನದಲ್ಲಿ SIT ರಚನೆ ಮಾಡಿದ್ದಾರಲ್ಲ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಜನರಿಗೆ. ಮೊನ್ನೆ ಇದ್ದಂತ ನಿಲುವು ಸಡನ್ ಚೇಂಜ್ ಆಯ್ತಲ್ಲ ಅಂತ. ಅಂದ್ರೆ ಕೆಲವರಿಗೆ ಏನು ಅಂತಂದ್ರೆ, ಆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳು ಅಥವಾ ಆರೋಪಿಗಳ ಕಡೆಯವರು ಹೋಗಿ ಏನಾದ್ರು ಆ ಜಾಗದಲ್ಲಿ ಆ ಕಳೆ ಬರಗಳನ್ನ ಎತ್ಬಿಟ್ರ, ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿದಾರ, ಸೊ ಈಗ ತನಿಖಾ ತಂಡವನ್ನ ರಚನೆ ಮಾಡಿ ಅಲ್ಲಿ ಏನೂ ಸಿಗಲ್ವಾ, ಈ ರೀತಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಜನರಿಗೆ. ಜನರ ಕ್ವಶನ್ ಮಾಡುವಂಥದ್ದು ಅಥವಾ ನೀವು ಸಂಶಯ ಪಡುವಂಥ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂತಂದ್ರೆ ಇಡೀ ದೇಶವೇ ತಿರುಗಿ ನೋಡುವಂತ ಒಂದು ದೊಡ್ಡ ಪ್ರಕರಣ ಇದೆ ಅಂತಂದಾಗ ಕಾನೂನು ತುಂಬಾ ಫಾಸ್ಟ್ ಆಗಿ ಆಕ್ಟಿವ್ ಆಗ್ಬೇಕಾಗಿತ್ತು, ಕಾನೂನಲ್ಲಿ ಸ್ಲೋ ಆಯಿತು. ಅದಕ್ಕೆ ಸಂಬಂಧಪಟ್ಟಾಗೆ ಜನರಲ್ಲಿ ಮೂಡುವಂತ ಅನುಮಾನಗಳನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಈಗ ಏನಾಗುತ್ತೆ ನೆಕ್ಸ್ಟ್, ಅಲ್ಲಿ ಕನಿಷ್ಠ 2, 3, 4, 5 ಇಷ್ಟು ಬಾಡಿಗಳು ಸಿಕ್ಕಿದ್ರೂ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳಿದ್ನಲ್ಲ, ವಿಧಿವಿಜ್ಞಾನ ಪ್ರಯೋಗ ಇಲಾಖೆಯಿಂದ ಏನೇನೆಲ್ಲ ನಡೆಯುತ್ತೆ ಅದೆಲ್ಲವೂ ಕೂಡ ನಡೆದೋಗುತ್ತೆ. ಅದಾದ ನಂತರ ಪರಿಶೀಲನೆ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟ ಐಡೆಂಟಿಟಿ ಅವ್ರ ಫ್ಯಾಮಿಲಿ ಅವ್ರು ಸಿಕ್ಕರೆ ಅವ್ರಿಗೆ ಹಸ್ತಾಂತರ ಮಾಡಬಹುದು. ಇಲ್ಲ ಅಂತಂದ್ರೆ ಸಾಮೂಹಿಕವಾಗಿ ಸರ್ಕಾರದ ಮೂಲಕವೇ ಆ ಕಳೆ ಬರಗಳೇನಿದಾವೆ ಅವಕ್ಕೆ ಅಂತ್ಯ ಸಂಸ್ಕಾರವನ್ನ ಮಾಡಬಹುದು ಅಂತ ಅನ್ಕೊಂಡಿದ್ವಿ. ಒಂದು ನೆನ್ಪು ಮಾಡ್ಕೊಳ್ಳಿ, ಯಾವುದೇ ಒಂದು ಫ್ಯಾಮಿಲಿಲಿ ತಂದೆ ಸತ್ರೆ ಅವ್ರ ದೊಡ್ಡ ಮಗ ಅಂತ್ಯ ಸಂಸ್ಕಾರ ಮಾಡುವಂಥ ಜವಾಬ್ದಾರಿ ಇರುತ್ತೆ. ಬೆಂಕಿ ಹಾಕುವಂಥದ್ದು ಅಥವಾ ಮೊದಲು ಮಣ್ಣು ಹಾಕುವಂಥದ್ದು ಅಥವಾ ನಮ್ಮ ಮಾಮೂಲಿ ಮಡಕೆಯಲ್ಲಿ ನೀರು ಹೊಡೆಯುವಂಥದ್ದು ಈ ಪ್ರಕ್ರಿಯೆ ಇರುತ್ತೆ. ತಾಯಿ ಸತ್ರೆ ಆ ಮನೆಯ ಕಿರಿಯ ಮಗ ಅಂತ ಏನಿರ್ತಾನೆ ಅವನಿಗೆ ಜವಾಬ್ದಾರಿ ಇರುತ್ತೆ. ಬಟ್ ಇಲ್ಲಿ ಭೀಮಾ ಅಂದ್ರೆ ಈಗ ಅನಾಮಿಕ ವ್ಯಕ್ತಿ ಹೆಸರು ಈಗ ಭೀಮಾ ಅಂತ ಎಲ್ಲ ಕಡೆ ವೈರಲ್ ಆಗ್ತಿದ್ದಿಲ್ಲ. ಹಾಗಾಗಿ ಈ ಭೀಮಾ 100 ಮಾಡಿದನೋ 1000 ಮಾಡಿದನೋ ಗೊತ್ತಿಲ್ಲ, ಅವನ ಕೈಯಲ್ಲಿ 1000 ದೇಹಗಳು ಅಥವಾ 100 ದೇಹಗಳು ಮಣ್ಣಲ್ಲಿ ಮಣ್ಣಿಡ್ದೋಗವಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಹೇಗೆ ಅನ್ಸಿರ್ಬೇಕು, ಯಾವುದೋ ಅನಾಥ ಶವಗಳಿಗೆ ನಾನು ಅಂತ್ಯ ಸಂಸ್ಕಾರ ಮಾಡ್ತೇನಲ್ಲ, ನನ್ನ ಜವಾಬ್ದಾರಿನ ಇದು, ನಾನು ರೈಟ್ ವಾರಸುದಾರನ ಇದಕ್ಕೆ ಸಂಬಂಧಪಟ್ಟಾಗೆ ಅವ್ನು ಅನ್ಸಿರಲ್ವಾ? ಹೋಗ್ಲಿ ಬಿಡಿ, ಆ ಮಣ್ಣಲ್ಲಿ ಮಣ್ಣಾದ್ವಲ್ಲ, ಆ ಮೃತದೇಹಗಳು ಅವ್ರಿಗೆ ಆಸೆ ಇರಲ್ವಾ, ನನ್ನ ಫ್ಯಾಮಿಲಿ ಯಾರು ಮಾಡಬೇಕು ಕೊನೆ ಕ್ಷಣದಲ್ಲಾರ ಅಂತ ಯಾರ್ಯಾರಿಗೆಲ್ಲ ಮಾಡಿಸೋರಲ್ಲ. ಆರೋಪಿಗಳಿದಾರಲ್ಲ, ನಿಮ್ಗಳಿಗಿಂತ ಪರಿಸ್ಥಿತಿ ಬಂದರೆ, ನಿಮ್ಮ ಕುಟುಂಬದವ್ರಿಗಿಂತ ಪರಿಸ್ಥಿತಿ ಬಂದರೆ, ನಿಮ್ಮ ಮುಂದಿನ ಪೀಳಿಗೆಗಿಂತ ಪರಿಸ್ಥಿತಿ ಬಂದರೆ ಆ ಭಗವಂತನು ನಿಮ್ಗೆ ಕ್ಷಮಿಸಲ್ಲ ನಿಮ್ಮನ್ನ. ನಂಗೆ ತುಂಬ ದುಃಖ ಆಗಿದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡೆ ಜಸ್ಟ್ ಸಂಜೆ ಮಾತಾಡ್ತಾ ಪ್ರತಿಯೊಂದಕ್ಕೂ ಒಂದೊಂದು ರೈಟ್ಸ್ ಅಂತ ಇರುತ್ತೆ, ಒಂದೊಂದು ಹಕ್ಕು ಅಂತಿರುತ್ತೆ. ಆ ಜೀವ ಕೊಟ್ಟಂತ ಜೀವಗಳಿರ್ತವೆ, ಅವ್ರ ಹಕ್ಕಾಗಿರುತ್ತೆ. ಕೊನೆಗಳಿಗೆಯಲ್ಲಿ ಅವ್ರಿಗೆ ಆಸೆ ಇರುತ್ತೆ, ನನ್ನ ಮಗ ನನ್ನ ಮಗಳು ನನ್ನ ಫ್ಯಾಮಿಲಿ ಅವ್ರು ಯಾರು ಮಾಡ್ಬೇಕು ಅಂತ. ನೀವ್ ಯಾರು ಮಾಡ್ಸೋದಿಕ್ಕೆ ಅವೆಲ್ಲನು. ಕೆಲವ್ರು ಹೇಳ್ತಾರೆ, ನಾಚಿಕೆ ಇಲ್ದಿರೋಂಥವ್ರು, ಅಲ್ಲಿ ಹೋಗಿ ಸತ್ರೆ ಸೀದಾ ಸ್ವರ್ಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಸಾಯ್ತಾರೆ ಅಂತ. ನಾಚಿಕೆ ಆಗಲ್ವಾ ನಿಮ್ಗೆ? ಆತ ಕೊಟ್ಟಿರುವಂತ ಕಂಪ್ಲೇಂಟ್ ವರದಿಯಲ್ಲಿ 12 ವರ್ಷದ ಒಂದು ಮಗುವಿನ ಇನ್ಸಿಡೆಂಟ್ ನನ್ನ ಮೇಲೆ ತುಂಬಾ ಪ್ರಭಾವ ಬೀರೈತೆ. ಸ್ಕೂಲ್ ಬ್ಯಾಗ್ನ ತಗೊಂಡೋಗಿರುವಂತ ಮಗುನ ಅತ್ಯಾಚಾರ ಮಾಡಿರ್ತಕ್ಕಂಥದ್ದನ್ನ ತಂದು ನನ್ನ ಮುಂದೆ ಇಟ್ಬಿಟ್ಟು ಆ ಸ್ಕೂಲ್ ಬ್ಯಾಗ್ನ ಬೇರೆ ಕಡೆ ಮಣ್ಣು ಮಾಡು, ಆ ಮಗುನ ಬೇರೆ ಕಡೆ ಮಣ್ಣು ಮಾಡು ಅಂತ ಹೇಳ್ತಾರಲ್ಲ, ಆ ಸ್ಕೂಲ್ ಬ್ಯಾಗ್ನ ತಗೊಂಡಂತ ಮಗು ಹೋಗಿ ಅಲ್ಲಿ ನನಗೆ ಸ್ವರ್ಗ ಸಿಗುತ್ತೆ ಅಂತ ಹೋಗಿ ಸಾಯಕ್ ಹೋಗಿತ್ತಾ? ಒಂದು 60 ವರ್ಷ 70 ವರ್ಷದ ವಯಸ್ಸಾದಂಥವ್ರು ತೀರ್ಥಯಾತ್ರೆಗೆ ಸಂಬಂಧಪಟ್ಟಂಗೆ ಬಂದು ಫ್ಯಾಮಿಲಿ ಒತ್ತಡಕ್ಕೋ ಯಾವುದಕ್ಕೋ ನನ್ ಬೇಡ ಜೀವನ ಅಂತಂದು ಅವ್ರು ಸತ್ತವರೇ ಹೋಗಿ ಅಂತಂದ್ರೆ ಓಕೆನಪ್ಪ ಆಯ್ತು. ಸತ್ರು 100 ಜನ ಸತ್ತರೋ 1000 ಜನ ಸತ್ತರೋ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಕಾನೂನು ಐತೆ, ಪೊಲೀಸ್ ಇಲಾಖೆ ಐತೆ. ನಾವು ಸಂಬಳ ಕೊಡ್ತಿರುವಂತಹ ಒಂದು ಇಲಾಖೆ ಅದು ಪೊಲೀಸ್ ಇಲಾಖೆ. ಜನರ ತೆರಿಗೆ ಹಣದ ರೂಪದಲ್ಲಿ ಸಂಬಳ ಕೊಡ್ತಿದೆ ಗವರ್ನಮೆಂಟು. ಈ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ತೆರಿಗೆ ಕೊಡ್ತಾರೆ. ಪ್ರತಿಯೊಂದು ವ್ಯವಸ್ಥೆ ನಡೆಯೋದಕ್ಕೂ ಜನರ ತೆರಿಗೆಯ ಹಣವೇ ಮೂಲ. ಅವ್ರು ಮಾಡೋ ಕೆಲಸನ ನೀವ್ ಯಾಕೆ ಮಾಡಿದ್ರಿ ಅಲ್ವಾ? ಫಸ್ಟ್ ಕ್ವಶನ್ ಇಟ್ಕೊಡದೆ ಜನಗಳಿಗೆ ಹಿಂಗೆ ತಾನೆ. ಅವ್ರು ಮಾಡೋ ಕೆಲಸನ ನೀವ್ ಯಾಕೆ ಮಾಡಿದ್ರಿ? ಅದಕ್ಕೆ ಸಂಬಂಧಪಟ್ಟವರಲ್ಲಿ ಭೀಮನ್ ಕೈಲಿ ಯಾಕೆ ಮಾಡಿಸಿದ್ರಿ? ಭೀಮನ್ ತರ ಇನ್ನೂ ಎಷ್ಟು ಜನ ಇದ್ರು? ಭೀಮ ಒಬ್ಬನೇ ಎಷ್ಟು ಮಾಡೋಣ ಅಂದ್ರೆ ಇನ್ನು ಬೇರೆಯವ್ರು ಎಷ್ಟು ಜನ ಮಾಡಿರಲ್ಲ? ಭೀಮನಿಗಿಂತ ಹಿಂದೆ ಇದ್ದವ್ರು ಎಷ್ಟು ಜನ ಮಾಡಿರ್ಬೋದು? ಭೀಮನ ಹೇಳೋನಲ್ಲ, ನೀನ್ ಈ ತರ ಮಾಡ್ಲಿಲ್ಲ ಅಂದ್ರೆ ಹಿಂದೆ ಇದ್ದವ್ರಿಗೆ ಅದ್ ಗತಿನೇ ನಿನ್ಗೂ ಆಗುತ್ತೆ ಅಂತ. ಅಂದ್ರೆ ಹಿಂದೆ ಇದ್ದಂಥವ್ರು ಎಷ್ಟು ಮಾಡಿರಬಹುದು, ಅಂದ್ರೆ ಅವ್ರಿಗೆ ಯಾವ ರೀತಿ ಗತಿಯಾಗಿರ್ಬೋದು? ಭೀಮನ್ ಜೊತೆ ಇದ್ದಂಥವ್ರು ಅದ್ ಹೆಂಗೆ ಕಣ್ಮರೆ ಆಗೋದ್ರು? ಸಹಜವಾಗಿ ಪ್ರಶ್ನೆಗಳು ಹುಡ್ಕೊಳ್ತಾವಲ್ವಾ? ಫೇಸ್ಬುಕ್ ಅಲ್ಲಿ ಇಷ್ಟು ಉದ್ದ ಬರ್ದಾಕೊಂಡ್ಬಿಡ್ತೀರಿ, ನಿಮ್ಗೆ ಇಷ್ಟ ಬಂದಂತೆ ಬರ್ದಾಕೊಂಡ್ಬಿಡ್ತೀರಿ. ಯಾವ ಕಾರಣಕ್ಕೆ, ಯಾವ ಶೋಭೆಗೆ, ಯಾವ ಘನತೆಗೆ ಪರ ವಹಿಸ್ಕೊಂಡು ಮಾತಾಡುವಂಥದ್ದು? ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ಆರೋಪಿಗಳು ಯಾರು ಅಂತ ನನಗೆ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ತನಿಖೆ ನಡೀಲಿ, ತನಿಖೆ ನಡೆದ ನಂತರ ಆರೋಪಿಗಳು ಯಾರು ಅಂತ ಆಚೆ ಬರಲಿ, ನಿಷ್ಪಕ್ಷಪಾತವಾಗಿ ನಿಜವಾದ ಆರೋಪಿಗಳು ಆಚೆ ಬರಲಿ. ಅದಕ್ಕೆ ಸಂಬಂಧಪಟ್ಟಾಗೆ ಆ ನೊಂದವರಿಗೆ, ಸತ್ತವರಿಗೆ, ಪ್ರೆಸೆಂಟಿಗೆ ನ್ಯಾಯ ಬೇಕು ಅಂತ ಕೂಗ್ತಾ ಇರೋಂಥವ್ರಿಗೆ ನ್ಯಾಯ ಸಿಗಲಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಈಗಲೂ ಪರ ವಹಿಸ್ಕೊಂಡು ಕೆಲವು ಕಚ್ಚಡ ಮನಸ್ಥಿತಿಯ ಜನಗಳು, ಕೆಲವರು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಗಳಿಗೆ. ಬಹುಶಃ ನಿಮ್ಮ ತಂದೆ ತಾಯಿ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ವಲ್ಲ ಅಂತ ಪಶ್ಚಾತ್ತಾಪ ಪಡುವಂಥ ದಿನ ಬೇಗ ಬರುತ್ತೆ ಅಂತ ಅನ್ಸುತ್ತೆ. ಈಗಲೂ ಪರ ವಹಿಸ್ಕೊಂಡು ಮಾತಾಡ್ತಿರಲ್ಲ ರೀ. ಏನೋ ಒಂದು ಅಚಾತುರ್ಯವಾಗಿ ಆಗೋಗಿದೆ ಒಂದು ಘಟನೆ ಅಂತಂದಾಗ ಪರ ವಿರೋಧ ವಹಿಸ್ಕೊಂಡು ಮಾತಾಡಿ. ಎಕ್ಸಾಂಪಲ್,
ಆ ನಿಮಿಷ ಪ್ರಿಯ ಕೇಸ್ ನೋಡಿದ್ವಲ್ಲ, ಅವಳು ಪಾಸ್ಪೋರ್ಟ್ ಕಸ್ಕೊಂಬರೋದಕ್ಕಾಗದಂತ ಅಚಾತುರ್ಯ ಕ್ಷಣ ಅಂತ ಕೆಲವರು ಸಮರ್ಥನೆ ಮಾಡ್ಕೋಬಹುದು. ಇನ್ನು ಕೆಲವರು ಅವಳೊಬ್ಳು ನರ್ಸಾಗಿ ಇದ್ಕೊಂಡು ಹೈ ಡೋಸ್ ಯಾವುದು ಕಮ್ಮಿ ಡೋಸ್ ಯಾವುದು ಕೊಡ್ಬೋದಿತ್ತಲ್ವಾ, ಅದಾದ ನಂತರ ತುಂಡು ತುಂಡಾಗಿ ಕತ್ತರಿಸ್ಬಿಟ್ಟಲ್ಲ ತಪ್ಪಲ್ವಾ ಅಂತ ಪ್ರಶ್ನೆ ಮಾಡುವಂತ ಜನ ಒಂದ್ ಕಡೆ ಆದ್ರೆ ಅಲ್ಲಿ ಅಚಾತುರ್ಯ ಅಂತ ಪರಿಗಣಿಸಬಹುದು ಅರ್ಧಕ್ಕರ್ಧ. ಬಟ್ ಇಲ್ಲಿ ನೂರಾರು ಸಾವಿರಾರು ಹೆಂಗ್ರಿ ಅಚಾತುರ್ಯ ಅಂತ ಪರಿಗಣಿಸ್ತೀರಿ ಇವೆಲ್ಲನು? ಹೆಂಗ್ರಿ ಈಗಲೂ ವಹಿಸ್ಕೊಳ್ತೀರಿ ಕೆಲವರು? ಕಿತ್ತೋದವು. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಈಗಲೂ ಹೇಳ್ತಾ ಇದೀನಿ, ಆ ಭಗವಂತನ ಆರಾಧಿಸಿ, ಆ ಭಗವಂತನನ್ನ ಗೌರವಿಸಿ, ಆ ಭಗವಂತನನ್ನ ಪೂಜಿಸಿ. ಯಾವುದೇ ಕಾರಣಕ್ಕೂ ಇದಕ್ಕೆ ಸಂಬಂಧಪಟ್ಟ ಕೇಸ್ ಬೇರೆ, ಆ ಭಗವಂತ ಬೇರೆ. ಅವನನ್ನು ಈ ಕೇಸ್ನು ಒಂದು ಮಾಡೋದಕ್ಕೆ ಹೋಗ್ಬೇಡಿ. ಆ ಭಗವಂತ ಇರೋದಕ್ಕೆ ಬಗೆದಷ್ಟು ಸತ್ಯಗಳು ಇವತ್ತು ಆಚೆ ಬರ್ತಿರೋಂಥದ್ದು. ಬಹುಶಃ ಆ ಭಗವಂತ ಸಮಯ ತಗೊಂಡಂತ ಅನ್ಸುತ್ತೆ. ಬಹುಶಃ ಭಗವಂತ ಈ ಹಿಂದಿನಾಗಿದ್ರೆ ಈ ರೀತಿ ಧ್ವನಿ ಸಾಕಾಗ್ತಿರಲಿಲ್ಲ ಈ ಪ್ರಕರಣಕ್ಕೆ. ಈ ರೀತಿಯ ಸಾಮಾಜಿಕ ಮಾಧ್ಯಮಗಳು ಆ ಕಾಲಘಟ್ಟದಲ್ಲಿ ಇರಲಿಲ್ಲ. ಇದಿಷ್ಟು ತನಿಖೆಯ ಬೆಳವಣಿಗೆ. ನೋಡೋಣ ಈಗ ಅಧಿಕಾರಿಗಳು ಎಷ್ಟು ಬೇಗ ಅಲ್ಲಿಗೆ ಎಂಟ್ರಿ ಆಗ್ತಾರೆ, ಎಷ್ಟು ಬೇಗ ಹೋಗಿ ಅಲ್ಲಿ ಎನ್ಕ್ವೈರಿಯನ್ನು ಮಾಡ್ತಾರೆ, ಕಾದು ನೋಡಬೇಕಾಗುತ್ತೆ. ಪ್ರತಿ ದಿನದ ಅಪ್ಡೇಟ್ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.